ಇದು ಫಸ್ಟ್ ಆಫ್ ಆಲ್ ನನ್ನ ಮದರ್ ಇನ್ ಲಾ ಬಗ್ಗೆ ಅಲ್ಲ, ಯಾಕಂತ ಹೇಳಿದ್ರೆ ನನ್ನ ಮದರ್ ಇನ್ ಲಾ ಹಾಗೆ ಇಲ್ಲ ಆಯಿತಾ. ನನಗೆ ನಂದೊಬ್ಬರು ಫಾಲೋವರ್ ಮೆಸೇಜ್ ಮಾಡಿದರು, ಅವ್ರದ್ದು ಮದರ್ ಇನ್ ಲಾ ಅವ್ರಿಗೆ ತುಂಬ ಕಂಟ್ರೋಲ್ ಮಾಡ್ತಾರೆ, ಇದು ಬಟ್ಟೆ ಹಾಕಬಾರ್ದು, ಅದು ಬಟ್ಟೆ ಹಾಕಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು. ನಮಗೆ ಉಂಟಲ್ಲ ಇಂಡಿಯಾದಲ್ಲಿ ಹೇಳ್ತಾರೆ ಕಿ ಮದುವೆ ಇಸ್ ಬಿಟ್ವೀನ್ ಟೂ ಫ್ಯಾಮಿಲೀಸ್ ಅಂತ. ನನಗೆ ಅನ್ಸೋದಿಲ್ಲ ಇಟ್ಸ್ ಬಿಟ್ವೀನ್ ಟೂ ಫ್ಯಾಮಿಲೀಸ್ ಅಂತ ಆಯಿತಾ. ಇಟ್ಸ್ ಬಿಟ್ವೀನ್ ಟೂ ಪೀಪಲ್, ಹಸ್ಬೆಂಡ್ ಆ್ಯಂಡ್ ವೈಫ್. ನಮಗೆ ಉಂಟಲ್ಲ ಹುಡುಗಿಯರಿಗೆ ಮನೆಯಲ್ಲಿ ಹೇಳ್ತಾರೆ, ನೀನು ಮದುವೆ ಆದಮೇಲೆ ಬೇಕಾದರೆ ಹಾಗೆ ಹೋಗಿ ಮಾಡು, ನೀನು ಮದುವೆ ಆದಮೇಲೆ ಬೇಕಾದರೆ ಅದನ್ನು ಹಾಕು ಅಂತ ಆಯಿತಾ. ಮತ್ತು ಸಡನ್ಲಿ ಮದುವೆ ಆಗಿ ಬರಬೇಕಾದ್ರೆ ಅತ್ತೆ ಹೇಳ್ತಾರೆ, ಅದನ್ನು ಹಾಕೋದು ಬೇಡ, ಹಾಗೆ ಹಾಕೋದು ಬೇಡ, ಅದು ಫೋಟೋ ಇನ್ಸ್ಟಾಗ್ರಾಮಲ್ಲಿ ಹಾಕೋದು ಬೇಡ. ನಾವು ಯಾಕೆ ಕೇಳಬೇಕು? ಹಾಗೆಯೇ ಒಂದು ವೇಳೆ ನಮ್ಮ ಅಪ್ಪ ಅಮ್ಮ ನನ್ನ ಹಸ್ಬೆಂಡಿಗೆ ಹೇಳಿದರೆ, ನೀನು ಪ್ಯಾಂಟ್ ಹಾಕೋದು ಬೇಡ, ಮುಂಡು ಹಾಕು ಅಂತ ಅವ್ರು ಕೇಳ್ತಾರಾ? ಹಾಕೋದಿಲ್ಲಲ್ಲ. ಅದೇ ಥರ ಓಕೆ. ಕೆಲವರು ಅತ್ತೆಯಂದಿರಿಗೆ ಅವ್ರದ್ದು ಹಸ್ಬೆಂಡ್ ಹೆಲ್ಪ್ ಮಾಡಿರೋದಿಲ್ಲ ಆಯಿತಾ ಕಿಚನಲ್ಲಿ, ಅದಕ್ಕೆ ಅವ್ರದ್ದು ಒಂದು ವೇಳೆ ಮಗ ಅವ್ರದ್ದು ಸೊಸೆಗೆ ಕಿಚನಲ್ಲಿ ಹೆಲ್ಪ್ ಮಾಡಿದರೆ ಅವರಿಗೆ ಅದು ತುಂಬ ಪ್ರಾಬ್ಲಮ್ ಆಯಿತಾ. ಗಂಡಸರು ಕಿಚನಿಗೆ ಬರಬಾರ್ದು ಅಂತ ಆಯಿತಾ, ಆ ಥರ. ಮತ್ತು ಒಬ್ಬರು ಹೇಳಿದರು, ಅವ್ರದ್ದು ಹಸ್ಬೆಂಡ್ ಅವರಿಗೆ ಲೈಕ್ ಸ್ವಲ್ಪ ಹೆಲ್ಪ್ ಮಾಡ್ತಾರಂತ ಆಯಿತಾ. ಸಡನ್ಲಿ ಅವ್ರದ್ದು ಅತ್ತೆ ಮನೆಗೆ ಬರಬೇಕಾದ್ರೆ ಅತ್ತೆ ಹೇಳೋದಂತೆ, ಬೇಡ ಬೇಡ ಬೇಡ, ಪ್ಲೇಟ್ ತೆಗಿಬೇಡ, ಅವಳು ತೆಗಿತಾಳೆ, ನೀನು ಖಾಲಿ ಎದ್ದು ಕೈ ತೊಳಿ ಅಂತ ಆಯಿತಾ. ಸೊ ಹೀಗೆ ಒಂದು ವೇಳೆ ಎಲ್ಲ ಲೇಡೀಸ್ ಹಾಗೇನೆ ತಲೆಯಲ್ಲಿ ಹಾಕ್ತಾ ಇದ್ದರೆ, ಬಟ್ ಒಂದು ವೇಳೆ ಅವರದ್ದು ಅಳಿಯ ಒಂದು ವೇಳೆ ಅವರದ್ದು ಮಗಳಿಗೆ ಹೆಲ್ಪ್ ಮಾಡಿದರೆ ಕಿಚನಲ್ಲಿ, ಅಯ್ಯೋಯ್ಯೋ ನನ್ನ ಅಳಿಯ ಎಷ್ಟು ಒಳ್ಳೆಯವನು, ಅವನು ಎಲ್ಲ ಕೆಲಸ ಮಾಡ್ತಾನೆ, ಎಲ್ಲ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಅದೇ ಪ್ರಾಬ್ಲಮ್. ಈ ಥರ ಯಾವಾಗ ಇರ್ತಾರಲ್ಲ, ವರ್ಲ್ಡೇ ಚೇಂಜ್ ಆಗೋದಿಲ್ಲ ಫಾರ್ ಶ್ಯೂರ್.